ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9001111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. 21ನೇ ತಾರೀಕು ಗುರುವಾರ. ನಿಮ್ಮ ಪೂಜೆ ಯಾವ ರೀತಿ ಇರಬೇಕು, ಅದರಲ್ಲಿ ವಿಶೇಷವಾಗಿ ಒಂದು ಮುಡಿಪನ್ನು ಈ ವಾರವೂ ಸಹ ಕಟ್ಟುವಂತಹದ್ದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಯಾರೆಲ್ಲ ರಾಯರ ಆರಾಧನೆಯನ್ನು ಮಾಡಿದರೆ ಅಂತಹವರು ದಯಮಾಡಿ ನಿಮ್ಮ ಸಂಕಲ್ಪಗಳೇನಾದರೂ ಈಡೇರಿಲ್ಲ ಅಂತಂದರೆ ತಾಳ್ಮೆಯಿಂದ ಇರಿ. ಕಾಲ ಮಿಂಚಿ ಹೋಗಿಲ್ಲ. ಈ ಗುರುವಾರ ಆರಾಧನೆ ಕಳೆದು ಕೇವಲ 2ನೇ ಗುರುವಾರ. ನಾವು ಯಾವುದೇ ಒಂದು ವ್ರತವನ್ನು ಮಾಡಿದಾಗ ಆ ಸಂಕಲ್ಪಗಳು ಈಡೇರೋದಕ್ಕೆ 3 ತಿಂಗಳ ತನಕನೂ ಕಾಲಾವಕಾಶ ಇರುತ್ತೆ. ನೀವು ಈಗ ಪೂಜೆ ಮಾಡಿ ಈಗಿಂದೀಗೆ ಆಗೋಗ್ಬಿಡ್ಬೇಕು ನಮ್ಮ ಸಂಕಲ್ಪಗಳೆಲ್ಲ ಈಡೇರಿಕೆ ಅಂತಂದರೆ ಅದು ಕೆಲವರಿಗೆ ಬಹಳ ಬೇಗ ಫಲವನ್ನು ಕೊಟ್ಟಿರುತ್ತೆ ಮಾಡಿರುವಂತಹ ವ್ರತಗಳು. ಕೆಲವರಿಗೆ ಸ್ವಲ್ಪ ತಡವಾಗಬಹುದು. ಅಂತಹವರು ದಯಮಾಡಿ ತಾಳ್ಮೆಯಿಂದ ಇರಿ. ಇನ್ನು ಈ 21ನೇ ತಾರೀಕು ಏನು ಗುರುವಾರ ಬರುತ್ತೆ ಅಂದರೆ, ನಾನು ಹೋದ ಗುರುವಾರನೇ ಇದು ಶ್ರಾವಣ ಮಾಸದಲ್ಲಿ ಕೊನೆ ಗುರುವಾರ ಅಂತ ಹೇಳಿದ್ದಕ್ಕೆ ಕೆಲವರು ಕಾಮೆಂಟಲ್ಲಿ ಕೂಡ ಕೇಳಿದ್ರಿ. ಅಂದರೆ ಈ 21ನೇ ತಾರೀಕು ಶ್ರಾವಣದಲ್ಲೇ ಬರುತ್ತೋ ಇಲ್ಲವೋ ದಯಮಾಡಿ ತಿಳಿಸಿ ಅಂತ ಹೇಳಿ. ಇದು ಶ್ರಾವಣ ಮಾಸದಲ್ಲೇ ಬರುವಂತಹ ಗುರುವಾರ ಆದರೂ ಕೂಡ ನಮಗೆ ಈ ಗುರುವಾರದಿಂದಲೇ ಅಮಾವಾಸ್ಯೆಯ ಒಂದು ಛಾಯೆ ಪ್ರಾರಂಭ ಆಗುತ್ತೆ. ಅಂದರೆ ಅಮಾವಾಸ್ಯೆ ಕಳೀತಿದ್ದ ಹಾಗೆ ಅಲ್ಲಿಂದ ಶ್ರಾವಣ ಕಳೆದು ಭಾದ್ರಪದ ಬರುವಂತಹದ್ದು. ಶುಕ್ರವಾರ ಶನಿವಾರ ಸಂಪೂರ್ಣವಾದಂತಹ ಅಮಾವಾಸ್ಯೆ ಇದ್ದರೂ ಕೂಡ ಅಮಾವಾಸ್ಯೆಯ ಛಾಯೆ ಗುರುವಾರನೇ ಇರೋದ್ರಿಂದ ನಾನು ಹೋದ ವಾರ ಕೊನೆಯ ಶ್ರಾವಣ ಗುರುವಾರ ಅಂತ ಹೇಳಿದೆ. ಈ ಗುರುವಾರವೂ ಸಹ ಶುಭನೇ ಆಗಿದೆ. ಮತ್ತು ಕೆಲವರೆಲ್ಲ ಈ ವಾರ ಪುಷ್ಯ ನಕ್ಷತ್ರ ಬರುತ್ತೆ ಅಂತ ಹೇಳಿ ಕೂಡ ಹೇಳ್ತಿದ್ದೀರಾ. ಖಂಡಿತ ಈ ಗುರುವಾರ ಪುಷ್ಯ ನಕ್ಷತ್ರದ ಯೋಗ ಇಲ್ಲ. ನಾನು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಹೋದ ಬಾರಿನೂ ಗುರುವಾರ ಪುಷ್ಯ ನಕ್ಷತ್ರ ಬಂತು, ಆದರೆ ನಾನು ಅದರ ಬಗ್ಗೆ ನಿಮ್ಗೆ ಯಾವುದೇ ಮಾಹಿತಿ ಕೊಡಲಿಲ್ಲ. ಏಕೆ ಅಂತಂದರೆ ಯಾವ ಗುರುವಾರ ಅಮಾವಾಸ್ಯೆ ಬಂದಿರುತ್ತಲ್ಲ, ಆ ಅಮಾವಾಸ್ಯೆ ಬಂದಂತಹ ದಿವಸ ಪುಷ್ಯ ನಕ್ಷತ್ರ ಬಂದಿದ್ದರೂ ಕೂಡ ನಾವು ಯಾವುದೇ ವಿಶೇಷ ಪೂಜೆ ಪುನಸ್ಕಾರ ಮಾಡಿದ್ರೂ ಆ ಪುಷ್ಯ ನಕ್ಷತ್ರದ ಯೋಗ ನಮಗೆ ಲಭ್ಯ ಆಗೋದಿಲ್ಲ. ಒಂದು ಡೀಟೇಲ್ ಆದಂತಹ ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ. ಪುಷ್ಯ ನಕ್ಷತ್ರದ ಯೋಗ ಈ ಗುರುವಾರ ನಮಗೆ ಸಿಗೋದಿಲ್ಲ. ಇನ್ನು ಹೇಗೆ ಪೂಜೆ ಮಾಡುವಂತಹದ್ದು ಅಥವಾ ಮುಡಿಪನ್ನು ಕಟ್ಟುವಂಥದ್ದು ಅಂತಂದರೆ, ನಾನು ಹೋದ ವಾರ ಅಂದರೆ ಶ್ರಾವಣದ ಗುರುವಾರದಲ್ಲಿ ಒಂದು ಮುಡಿಪನ್ನು ಕಟ್ಟುವಂತಹದ್ದು ಬಹಳ ಶುಭ. ಮುಡಿಪನ್ನು ಕಟ್ಟುವಂತಹದ್ದನ್ನು ಹೇಳಿಕೊಟ್ಟಿದ್ದೆ. ಕಾರಣಾಂತರದಿಂದ ಯಾರಿಗೆಲ್ಲ ಆ ಮುಡಿಪನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ ಅವರು ದಯಮಾಡಿ ಈ ವಾರ ಕಟ್ಕೋಬಹುದು. ಮುಡಿಪನ್ನು ಕಟ್ಟಿ ಯಾವ ರೀತಿ ಕಟ್ಟುವಂಥ ಅನ್ನೋಂತಹದ್ದನ್ನು ಕೂಡ ನಾನು ತಿಳಿಸ್ತೀನಿ. ಈ ಗುರುವಾರ ಇನ್ನು ಪೂಜೆ ಅಂತ ಹೇಳಿ ಬಂದಾಗ ಇದರ ಪ್ರಕಾರ ನೀವು ಮೊದಲು ಮನೆ ಕ್ಲೀನ್ ಮಾಡ್ಕೊಳ್ಳಿ, ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳಿ, ಮಡಿ ಬಟ್ಟೆಯನ್ನು ಧಾರಣೆ ಮಾಡಿ. ರಾಯರ ಪೂಜೆ ಮಾಡುವಂತಹ ದಿವಸ ಮಡಿ ಬಟ್ಟೆಯನ್ನು ನೀವು ಹಾಕ್ಕೊಳ್ಬೇಕಾಗತ್ತೆ. ಇನ್ನು ದೇವರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಾಯರ ಫೋಟೋವನ್ನು ತಪ್ಪದೆ ಒರೆಸ್ಕೊಳ್ಳಿ. ರಾಯರ ಫೋಟೋವನ್ನು ಒರೆಸ್ಕೊಂಡು ರಾಯರಿಗೆ ಗಂಧ ಧಾರಣೆಯನ್ನು ಮಾಡಿ. 6 ಬೊಟ್ಟೆಗಳನ್ನು ಇಡಿ. ರಾಯರ ಪಾದಕ್ಕೆ ಗಂಧವನ್ನಾಗಲಿ ಗೋಪಿ ಚಂದನವನ್ನಾಗಲಿ ಹಚ್ಚಲಿಕ್ಕೆ ಹೋಗಬೇಡಿ. ಇನ್ನು ರಾಯರಿಗೆ ತುಳಸಿಯನ್ನು ಏರಿಸಿ ನಿಮಗೆ ಯಾವ ಹೂ ಸಿಗುತ್ತೆ ಆ ಹೂವಿಂದ ರಾಯರಿಗೆ ಅಲಂಕಾರವನ್ನು ಮಾಡಿ. ಆದಷ್ಟು ದಾಸವಾಳ ಹೂವನ್ನು ರಾಯರಿಗೆ ಬಳಸಬೇಡಿ.
ಮತ್ತು ಶ್ರೀಮನ್ ಮಹಾವಿಷ್ಣುವಿನ ಆರಾಧನೆಗೆ ಮೊದಲು ಸಿದ್ಧತೆ ಮಾಡ್ಕೊಳ್ಳಿ. ಅಂದರೆ ಅವರ ಫೋಟೋ ಇದ್ದರೆ ಒರೆಸ್ಕೊಂಡು, ಇಲ್ಲ ಅಥವಾ ಅವರ ವಿಗ್ರಹ ಇದ್ದರೆ ಯಾವ ಸ್ವರೂಪದ್ದಾದರೂ ಪರವಾಗಿಲ್ಲ, ಆ ವಿಗ್ರಹವನ್ನು ಮಡಿ ನೀರಿನಲ್ಲಿ ತೊಳ್ಕೊಂಡು ಗಂಧ, ಅರಿಶಿಣ, ಕುಂಕುಮ, ಗೆಜ್ಜೆ ವಸ್ತ್ರ, ತಪ್ಪದೆ ತುಳಸಿ, ಸ್ವಲ್ಪ ಹೂಗಳನ್ನು ಏರಿಸಿ ಅವರ ಮುಂದೆ ಒಂದು ಮಣ್ಣಿನ ದೀಪವನ್ನು ಹಚ್ಚಲಿಕ್ಕೆ ಸಿದ್ಧ ಮಾಡ್ಕೋಬೇಕು. ಹೊರಗಡೆ ತುಳಸಿ ಪೂಜೆ ಮಾಡ್ತೀರಾ, ದೇವರ ಮನೆಯಲ್ಲಿ 2 ದೀಪ ಹಚ್ತೀರಾ. ಅದಾದ ಮೇಲೆ ಈ ದೀಪ ಹಚ್ಚುವಂತಹ ಪ್ರೊಸೀಜರು ನಾನು ಯಾವ ರೀತಿ ಹೇಳ್ತೀನಿ ದಯಮಾಡಿ ಆ ರೀತಿಯೇ ಹಚ್ಚಬೇಕು. ನೀವು ಮೊದಲು ತುಳಸಿ ಪೂಜೆ ಮಾಡಿ, ತುಳಸಿ ಗಿಡದ ಮುಂದೆ ಹೊರಗಡೆ ದೀಪ ಹಚ್ಚಿ ಬಂದಾದಮೇಲೆ ದೇವರ ಮನೆಯಲ್ಲಿ ಏನು 2 ದೀಪ ಹಚ್ತೀರಾ ಅದನ್ನು ಹಚ್ಕೊಳ್ಳಿ. ಅದಾದ ಮೇಲೆ ಶ್ರೀಮನ್ನಾರಾಯಣನನ್ನು ಸ್ಮರಣೆ ಮಾಡಿಕೊಂಡು ಅವರ ಮುಂದೆ ಇರುವಂತಹ ಮಣ್ಣಿನ ದೀಪವನ್ನು ಹಚ್ಚಿ, ಕೊನೆಯಲ್ಲಿ ರಾಯರ ಮುಂದೆ ಏನು ದೀಪ ಇಟ್ಟಿರ್ತೀರ ಅದನ್ನು ಹಚ್ಚಬೇಕಾಗತ್ತೆ. ಈ ವಾರ ನೋಡಿ 3 ದೀಪಗಳನ್ನು ಹಚ್ಕೋಬೇಕಾಗತ್ತೆ. ಏನು ರಾಯರ ಮುಂದೆ 2 ದೀಪಗಳನ್ನು ನಾರ್ಮಲ್ಲಾಗಿ ಹಚ್ತೀರಾ, ಆ ದೀಪಗಳ ಜೊತೆಗೆ 1 ಮಣ್ಣಿನ ದೀಪವನ್ನು ನೀವು ಹಚ್ಚಬೇಕಾಗತ್ತೆ. ಆರಾಧನೆಯಲ್ಲಿ ಅಂದರೆ ನಾನು 3 ಮತ್ತು 5 ದೀಪಗಳನ್ನು ರಾಯರ ಮುಂದೆ ಹಚ್ಚಬಾರ್ದು ಅಂತ ಹೇಳಿ ಲಾಸ್ಟ್ ವಿಡಿಯೋಸಲ್ಲಿ ಹೇಳಿದ್ದೆ. ಅಂದರೂ ಅದು ಆರಾಧನೆಯ ಸಮಯದಲ್ಲಿ ಮಾತ್ರ. ಮತ್ತು ಕಮೆಂಟಲ್ಲಿ ಕೇಳಬೇಡಿ 3 ದೀಪ ಹಚ್ಚಬಾರ್ದು ಅಂತ ಹೇಳಿದರೆ ನೀವೇ ಹೇಳಿದ್ದೀರಾ ಅಂತಂದು. ಆರಾಧನೆಯ ಸಮಯದಲ್ಲಿ 3 ದೀಪ ಹಚ್ಚಬಾರ್ದು. ಅವತ್ತಿನ ದಿವಸದ ನಕ್ಷತ್ರಗಳ ಆಧಾರದ ಮೇಲೆ ಎಷ್ಟು ದೀಪ ಹಚ್ಚಿದ್ರೆ ಶುಭ ಅಂತ ಹೇಳಿ ನಾನು ನೋಡಿಕೊಂಡೇ ನಿಮಗೆ ಹೇಳುವಂತಹದ್ದು. ಈ ಗುರುವಾರ ಬಂದಿರುವಂತಹ ನಕ್ಷತ್ರಗಳ ಆಧಾರದ ಮೇಲೆ ನಾವು ನೋಡಿದಾಗ 2 ದೀಪಗಳು, ಅದರ ಜೊತೆಯಲ್ಲಿ 1 ಮಣ್ಣಿನ ದೀಪವನ್ನು ರಾಯರಿಗೆ ಬೆಳಗೋದ್ರಿಂದ ಶುಭ. ಈ 3 ದೀಪಗಳನ್ನು ಏಕಕಾಲಕ್ಕೇ ಹಚ್ಚಿ, ಅಂದರೆ ಒಂದೇ ಸರ್ತಿಗೆ ಈ 3 ದೀಪಗಳನ್ನು ಹಚ್ಚಿ, 3 ದೀಪಕ್ಕೂ ತುಪ್ಪ ಹಾಕಿ ಒಳ್ಳೆಯದು. ತುಳಸಿ ಅಗ್ಗಿಷ್ಟಿಕೆಯಿಂದ ಈ ದೀಪವನ್ನು ಹಚ್ಕೊಳ್ಳಿ. ಇಲ್ಲ ಅಂದರೆ ಊದುಗಡ್ಡಿನೋ ಅಥವಾ 2 ಬತ್ತಿಗಳನ್ನು ಹಚ್ಕೊಂಡು ಅದರಲ್ಲಿ ಹಚ್ಚುವಂತಹದ್ದನ್ನು ಮಾಡಿ. ಇದಾದ ಮೇಲೆ ಧೂಪವನ್ನು ತೋರಿಸಿ, ಯಾರಿಗೆಲ್ಲ ರಾಯರಿಗೆ ಅಭಿಷೇಕವನ್ನು ಮಾಡಲಿಕ್ಕೆ ಆಸೆ ಇದೆ ಅಂತಹವರು ಗಂಡಸರು ಮಾಡಿ, ಹೆಣ್ಮಕ್ಳು ಅಭಿಷೇಕವನ್ನು ಮಾಡಬೇಡಿ. ಮನೆಯಲ್ಲಿ ಸಣ್ಣ ಗಂಡು ಮಕ್ಕಳಿದ್ರೆ ಅವ್ರ ಕೈ ಹಿಡಿದು ಅಭಿಷೇಕವನ್ನು ಮಾಡಿಸಬಹುದು. ಇದಾದ ಮೇಲೆ ತಪ್ಪದೆ ವಿಷ್ಣುವಿನ ಅಷ್ಟೋತ್ರ, ರಾಯರ ಅಷ್ಟೋತ್ರ, ರಾಯರ ಗಾಯತ್ರಿ ಮಂತ್ರವನ್ನು, ಅಕ್ಷರ ಮಾಲಿಕಾ ಸ್ತೋತ್ರವನ್ನು ಹೇಳಿಕೊಂಡು 2 ತುಪ್ಪದ ಬತ್ತಿಯಿಂದ ಆರತಿ ಮಾಡಿ. ಏನಾದರೂ ಹಣ್ಣುಗಳನ್ನು ರಾಯರಿಗೆ ನೈವೇದ್ಯ ಇಟ್ಟು, ಅದರ ಜೊತೆಗೆ ಏನಾದರೂ ಸ್ವಲ್ಪ ನೀವು ನೈವೇದ್ಯವನ್ನು ಮಾಡಿ ಇಡಬೇಕು. ಮತ್ತು ಈ ಸಮಯದಲ್ಲಿ ರಾಯರಿಗೆ ಮೊಸರು ಮತ್ತು ಜೇನುತುಪ್ಪ ನಿಷಿದ್ಧ. ಅಭಿಷೇಕವನ್ನು ರಾಯರಿಗೆ ಯಾರೆಲ್ಲ ಮಾಡ್ತಾ ಇದ್ದೀರಾ ಅವರು ಆದಷ್ಟು ಕ್ಷೀರಾಭಿಷೇಕ ಮಾಡಿ. ಇಲ್ಲ ಅಭಿಷೇಕ ಮಾಡ್ತೀನಿ ಅಂತಂದರೆ ಸಂಪೂರ್ಣವಾಗಿ ಪಂಚಾಮೃತ ಅಭಿಷೇಕ, ಅದರಲ್ಲಿನೂ ನೀವು ಈ ಮೊಸರು ಮತ್ತು ಜೇನುತುಪ್ಪವನ್ನು ಒಂದಷ್ಟು ದಿವಸಗಳ ಕಾಲ, ಅಂದರೆ ಚಾತುರ್ಮಾಸದ ವ್ರತ ಇರೋದ್ರಿಂದ ಈಗ ಮೊಸರು ಮತ್ತು ಜೇನುತುಪ್ಪ ಅಭಿಷೇಕಕ್ಕೂ ನಿಷಿದ್ಧ. ಅದರ ಜೊತೆಯಲ್ಲಿ ರಾಯರಿಗೇನಾದರೂ ನೀವು ನೈವೇದ್ಯವಾಗಿ ಮೊಸರು ಅನ್ನ ಆ ಥರದ್ದೆಲ್ಲ ಏನಾದರೂ ಇಡೋ ಹಾಗಿದ್ರೆ ಮನೆಯಲ್ಲಿ ಮೊಸರನ್ನು ಬಳಸಿ ಯಾವುದೇ ನೈವೇದ್ಯವನ್ನು ರಾಯರಿಗೆ ನಾನು ತಿಳಿಸ್ಕೊಡ್ತೀನಿ ಒಂದಷ್ಟು ದಿವಸಗಳ ಕಾಲ ಇಡಲಿಕ್ಕೆ ಬರೋದಿಲ್ಲ. ರಾಯರಿಗೆ ಹಣ್ಣುಗಳನ್ನ ಇಡಿ, ಏನಾದರೂ ನೈವೇದ್ಯವನ್ನು ಇಟ್ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳಿ. ರಾಯರಿಗೆ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡಿಕೊಂಡು ಬನ್ನಿ. ಕೊನೆಯಲ್ಲಿ ನಿಮಗೆ ರಾಯರಿಗೆ ಸಂಬಂಧಿಸಿದಂತೆ 1-2 ಮಾತುಗಳನ್ನ ನಾನು ಹೇಳೋದಾದರೆ, ನೀವು ರಾಯರನ್ನ ನಂಬಿದವರೇ ಆದರೆ ದಯಮಾಡಿ ರಾಯರ ಆರಾಧನೆಯ ಪೂಜೆ ಮಾಡಿ ನಮಗಿನ್ನೂ ಒಳಿತಾಗಲಿಲ್ಲ ಅನ್ನುವಂತಹ ಮಾತುಗಳನ್ನು ಆಡಬೇಡಿ. ಅವರ ಮೇಲೆ ನಂಬಿಕೆ ಇಡಿ. ನಿಮ್ಮ ಕಷ್ಟಗಳನ್ನು ತುಳಿಯುವಂತಹ ಹಾದಿನಲ್ಲಿ ಅವರಿರ್ತಾರೆ. ನಾವು ಈಗ ಏನೋ ಒಂದು ಆರಾಧನೆಯ ಪೂಜೆ ಮಾಡಿರ್ತೀವಿ ಅಥವಾ ರಾಯರ ಒಂದು ವ್ರತವನ್ನು ಮಾಡಿರ್ತೀವಿ ಅಂತಂದರೆ ಅದಕ್ಕೆ ಒಂದಷ್ಟು ದಿವಸಗಳ ಕಾಲ ರಾಯರಿಗೂ ಸಹ ಸಮಯ ಹಿಡಿಯುತ್ತೆ. ಯಾಕೆಂದರೆ ಅವರು ನಮ್ಮ ಕಷ್ಟವನ್ನು ಕಳಿಬೇಕಾದ್ರೆ ನಮ್ಮ ಮನೆ ದೇವರುಗಳನ್ನು ನಾವು ಯಾವ ರೀತಿ ನಡೆಸ್ಕೊಂಡಿರ್ತೀವಿ, ಅಂದರೆ ಪೂಜೆ ಪುನಸ್ಕಾರ ಮನೆ ದೇವರುಗಳಿಗೆ ಸರಿಯಾಗಿ ಆಗ್ತಾ ಇದೆಯಾ, ಎಷ್ಟು ದಿವಸಗಳಾಗಿದೆ ಇವರು ಮನೆ ದೇವರಿಗೆ ಹೋಗಿ ಬಂದು, ಅಥವಾ ತುಂಬ ಏನಾದರೂ ನೀವು ಹರಕೆಗಳನ್ನು ಕಟ್ಟಿ ಅದನ್ನೆಲ್ಲ ಮರೆತು ಬಿಟ್ಟಿದ್ರು ಕೂಡ ನಿಮ್ಗೆ ಮುಂದೆ ಏನೇ ಒಂದು ಒಳ್ಳೆಯದಾಗಬೇಕು ಅಂದರೂ ಈ ಹರಕೆಗಳು ಅಡ್ಡ ನಿಲ್ತವೆ. ಇವೆಲ್ಲವನ್ನು ರಾಯರು
ಅದೆಲ್ಲವನ್ನು ಪರಿಹಾರ ಮಾಡಿಕೊಂಡು ಏನು ನಿಮ್ಮ ಮನೆ ದೇವರುಗಳಿಗೆ ಏನು ಸಮಜಾಯಿಷಿ ಕೊಡಬೇಕು, ನಾನು ಅಂದರೆ ಮುಂದೆ ಮಾಡಿಸ್ತಾ ಹೋಗ್ತೀನಿ ಏನೇ ತಪ್ಪುಗಳಿದ್ರು ಅಂತ ಹೇಳಿ ರಾಯರು ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನು ತುಳಿಯುವಂತಹ ಹಾದಿನಲ್ಲಿರ್ತಾರೆ. ನಿಮ್ಮಿಂದ ಆರಾಧನೆ ಪೂಜೆ ಮಾಡಿಸ್ಕೊಂಡು ಅವರೇ ಸುಮ್ಮನೆ ಕೂರಲ್ಲ, ಅಥವಾ ನಿಮ್ಮ ಪೂಜೆಯ ಭಾರವನ್ನು ಅವರ ಹೆಗಲ ಮೇಲೆ ಅವರು ಹೊತ್ಕೊಳ್ಳಲ್ಲ, ಖಂಡಿತ ನಿಮಗೆ ವಾಪಸ್ ಕೊಡ್ತಾರೆ. ಅಷ್ಟರ ಒಳಗೆ ದುಡುಕಿ ಒಳಿತಾಗಲಿಲ್ಲ ಅನ್ನುವಂತಹ ಮಾತುಗಳನ್ನ ನನ್ನ ಕಮೆಂಟಲ್ಲಿ ಯಾರೂ ಹೇಳಿಲ್ಲ. ಎಲ್ಲೋ ಒಬ್ಬರು ಮಾತ್ರ ಒಳ್ಳೆಯದಾಗಿದೆ 11 ವಾರದ ವ್ರತ 9 ವಾರದ ವ್ರತ ಮಾಡಿ ಅಂತ ಹೇಳಿ ಹಾಕಿದರು. ಯಾರೋ ಒಬ್ಬರು ಮಾತ್ರ ಇನ್ನೂ ನನಗೆ ಏನೂ ಫಲ ಸಿಕ್ಕಿಲ್ಲ, ಬೇರೆ ಪೂಜೆ ಹೇಳ್ಕೊಳ್ಳಿ ಅಂತ ಹೇಳಿ ಹೇಳಿದ್ರು. ನನ್ನ ಬಳಿ ಮಾತ್ರ ಅಲ್ಲ, ದಯಮಾಡಿ ಈ ರೀತಿ ನೆಗೆಟಿವ್ ಆಗಿ ಯಾರೊಟ್ಟಿಗೂ ಹೇಳ್ಕೋಬೇಡಿ. ನಿಮ್ಮ ಪೂಜೆಯ ಫಲವೇ ಸುಟ್ಟು ಭಸ್ಮ ಆಗೋಗುತ್ತೆ. ರಾಯರ ಬಗ್ಗೆ ನೆಗೆಟಿವ್ ಆಗಿ ನೀವು ಹೇಳ್ಕೊಳ್ಳೋದ್ರಿಂದ ಸ್ವಲ್ಪ ತಾಳ್ಮೆಯಿಂದ ಇರಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಈ ಗುರುವಾರ ಮುಡಿಪನ್ನು ಕಟ್ಕೊಳ್ಳಿ. ಮುಡಿಪನ್ನು ಕಟ್ಟುವಂತಹದ್ದು ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ, ಒಂದು ಹಳದಿ ಬಟ್ಟೆಗೆ ಮೊದಲು ಒಂದು 4 ಕಾಳು ಕೆಂಪು ಅಕ್ಷತೆಯನ್ನು ಹಾಕಿ 11 ರೂಪಾಯಿಯನ್ನು ಇಟ್ಟು ನಿಮ್ಮ ಕಷ್ಟಗಳೆಲ್ಲ ಏನಿದೆ ಹೇಳಿಕೊಂಡು, ಅಥವಾ ಏನಾದರೂ ಇಷ್ಟಾರ್ಥ ಈಡೇರಿಕೆ ಇದ್ದರೆ ಅದನ್ನು ಹೇಳಿಕೊಂಡು 3 ಗಂಟನ್ನು ಹಾಕಿಬಿಟ್ಟು ರಾಯರ ಫೋಟೋ ಬಲಭಾಗಕ್ಕೆ ಇಡಿ. ಇದು ಮುಡಿಪನ್ನು ಕಟ್ಟುವಂತಹ ಒಂದು ವಿಧಾನ. ಕಟ್ಟಿ ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಏನಿದೆ ಅದರ ಬಲಭಾಗದಲ್ಲಿ ಇಟ್ಟಿರಿ. ಮುಂದೆ ತಿಳಿಸ್ಕೊಡ್ತೀನಿ ನಾನು ಇದನ್ನು ಏನು ಮಾಡಬೇಕು ಅಂತಂದು. ಹಿಂದಿನ ವಿಡಿಯೋಸಲ್ಲೂ ಹೇಳಿದ್ದೀನಿ, ನೆಕ್ಸ್ಟ್ ವಿಡಿಯೋಸಲ್ಲಿ ಹೇಳ್ತೀನಿ. ರಾಯರೆಲ್ಲರಿಗೂ ಸಹ ಒಳ್ಳೇದು ಮಾಡಲಿ. ನಮಸ್ಕಾರ.